ಗೋಪಾಲಣ್ಣಿ, ಈ ಊರ್ ಕಡೆ ಕುಡುಕ್ರು ಕಳ್ ತುಂಬಾ ಕುಡ್ದ್ಬಿಟ್ಟು ಚರಂಡಿಗೆ ಬೀಳ್ತಾ ಇದ್ವಲ್ಲ ಅಣ್ಣ, ಅದೇ ತರಕ್ಕೆ ಬೆಂಗಳೂರಲ್ಲಿ ಬೈಕ್ ಓಡಿಸೋವೆಲ್ಲ ಗುಂಡಿಗೆ ಬಿದ್ದು ಚಲ್ಲಾಡ್ವೈತಾವೆ ಕಣೆ. ಲೇ, ರೋಡ್ ತುಂಬಾ ಗುಂಡಿಗಳೇ ಇದ್ರೆ ಬೀಳ್ದಲ್ಲಿ ಇನ್ನೇನ್ ಮಾಡಕೈತದ್ಲ. ರೋಡ್ ಟ್ಯಾಕ್ಸು, ಟೋಲು, ಕಂಡ ಬಟ್ಟೆ ಟ್ಯಾಕ್ಸ್ ಎಲ್ಲ ಹಾಕಿದ ಮೇಲೂ ನೆಟ್ಟಗೊಂದು ರೋಡ್ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರಿ ಸರ್ಕಾರ ಹಾಕ್ಲಬೇಕು, BBMP ಹಾಕ್ಲಬೇಕು. ಈಗ BBMP ಅಲ್ಲ ಕಣೆ, GBA, ಗ್ರೇಟರ್ ಬೆಂಗಳೂರು. ಅದೊಂದು ಸಾಲದೆ ಇತ್ತು ಕಣ್ಲೆ, ಬೇಡ್ದಾಗಿ ಮರುವಾದಿ ಕಳಿಯಕ್ಕೆ. ಮುಖನೆ, ಬೆಂಗಳೂರಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳು ಬೆಂಗಳೂರು ಬಿಟ್ಟು ಬೇರೆ ಯಾವ್ದಾರ ರಾಜ್ಯಕ್ಕೆ ಹೋಯ್ತೀವಿ, ಇಲ್ಲಿ ಟ್ರಾಫಿಕ್, ಗುಂಡಿ, ಧೂಳು ಸಾಕಾಗಿ ಹೋಗೈತಿ ಅಂತ ಕುಂತಬೇಕನೆ. ಇದಕ್ಕೆ ಕಾಯ್ಕೊಂಡು ಕುಂತಿ ಚಂದ್ರಬಾಬು ನಾಯ್ಡು ಮಗ ಸಿಕ್ತಾರನೆಲ್ಲರೂ ನಮ್ಮೂರಿಗೆ ಬನ್ನಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅವನೇ ಕಣೆ. ಅದೇನ್ಲೆ, ಅವನಿಗೆ ಬೆಂಗಳೂರಲ್ಲಿರೋ ಕಂಪ್ನಿಗಳೇ ಬೇಕಂತೇನ್ಲೆ? ಬೇರೆ ಕಡೆಯಿಂದ ಬಂಡವಾಳ ತರೋದು, ಕಂಪ್ನಿ ಹಾಕ್ಸೋದೇನು ಬರೋದಿಲ್ವಂತೇನ್ಲೆ? ಒಟ್ಟಿನಲ್ಲಿ ಕರ್ನಾಟಕನ ಬೀಟ್ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕುಂತಬೇಕನೆ ಆಂಧ್ರ ತೆಲಂಗಾಣದವು. ಬೀಟ್ ಹೊಡಿಯಕ್ಕೆ ಎಲ್ರೂ ಕಾಯ್ತಿರ್ತವೆ ಕಣ್ಲೆ, ಆದ್ರೆ ಬುಟ್ ಕೊಟ್ಟು ಕುಂತಿರ ನಮ್ಮವಕೇನ್ಲ ಬಂದಿರೋದು. ಈಗ 2.5 ವರ್ಷ ಆಗಿದೆ. ಈಗ ಮನೆಯಾಳ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಏನು ಹಣ ಬಿಡುಗಡೆ ಮಾಡಿಲ್ಲ. ಈಗ ಒಂದೇ ಸರಿ 2.5 ವರ್ಷದ್ದು ಏನು ಟಾರ್ ಹಾಕ್ಬೇಕಾಯ್ತು, ಆಸ್ಫಾಲ್ಟ್ ಮಾಡಬೇಕಾಯ್ತು, ಮೋರಿಗಳು ಮಾಡಬೇಕಾಯ್ತು, ಅಷ್ಟೂ ಒಂದೇ ಸರಿ ನವಂಬರ್ ಒಳಗಡೆ ಮುಚ್ಚಬೇಕಂದ್ರೆ ಯಾರಾದರೂ ಕಿಂದ್ರ ಜೋಗಿಯೇ ಬರಬೇಕು, ಬೇರೆ ಯಾರ ಕೈಲೂ ಆಗಲ್ಲ. ಮಾಟ ಮಂತ್ರ ಮಾಡೋರು ಯಾರನ್ನ ಬಂದು ಮಂತ್ರ ಮಾಡಿಬಿಟ್ಟು ಇಲ್ಲಿ ಟಾರ್ ಹಾಕ್ಬೇಕೇ ಹೊರತು ನವಂಬರ್ ಒಳಗಡೆ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಗಳಿಗೆ ಗುಂಡಿ ಬಿದ್ದಿಲ್ಲ, ಈಗ ರಸ್ತೆಗಳೆಲ್ಲ ಗುಂಡಿ ಆಗೋಟಿದೆ. ಕಾಂಗ್ರೆಸ್ ಬಂದ್ರೆ ರಸ್ತೆ ಒಳಗೆ ಸಿಡುಬು ರೋಗ ಕಾಣಿಸ್ಕೊಳ್ಳುತ್ತೆ ಅಂತ, ಅಂದ್ರೆ ಗುಂಡಿಗಳದ್ದೇ ಸಿಡುಬು ಕಾಣಿಸ್ಕೊಳ್ಳುತ್ತೆ ಅಂತ. ರಸ್ತೆಗಳಲ್ಲಿ ಗುಂಡಿಗಿಂತ ಗುಂಡಿ ಒಳಗೆ ರಸ್ತೆ ಹುಡುಕ್ಬೇಕಾದಂತ ಪರಿಸ್ಥಿತಿ ಇದೆ. ಉಪಮುಖ್ಯಮಂತ್ರಿಗಳು ನವೆಂಬರ್ ಒಳಗೆ ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಗುಂಡಿ ಮುಚ್ತಾರೋ ಅಥವಾ ಜನನೇ ಇವ್ರನ್ನ ಗುಂಡಿಲಿ ಮುಚ್ಚಬೇಕು ನೋಡೋಣ. ನೀವು ಓಸಿ ತಾಡಿಕೇಳ್ರಪ್ಪ, ಉರಿಗೌಡ ನಂಜೇಗೌಡ್ರಿ. ಲೇ ಓದಿಕೇತ DK ಕರೀಲ, ಇದಕ್ಕೆಲ್ಲ ಏನ್ ದಾರಿ ಮಾರ್ಗ ಮಾಡ್ತದೋ ಇಲ್ವೋ ಕೇಳ. ಬರೀ ಗುಂಡಿ ಮುಚ್ಚೋದು ಒಂದರಿಂದಾನೇ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ಈಗ ಹೊಸ ರೋಡ್ಸ್ ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವು ಆಗಲೇ ಪ್ಲಾನ್ ಆಫ್ ಆಕ್ಷನ್ ನಾವು ರೆಡಿ ಮಾಡ್ತೀವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತಿದೆ ಅಂತ ನನಗೆ ಅರಿವಿದೆ. ಇಲ್ಲಿರೋ ಕಂಪ್ನಿಗಳನ್ನ ಆಂಧ್ರಕ್ಕೆ ತಗೊಂಡು ಹೋಯ್ತಾರಂತಲ್ಲ ಅಣ್ಣ. Threatening us, blackmailing us is up to them. We are not least bothered about it. We will do our job. ಅದೆಲ್ಲ ಕಡೆ ಇರ್ಲಿ ಕಣ್ಲ ಓದಿಕೇತ. ಅದ್ಯಾಕಂತ್ಲೆ ಇವು ಜನಗಳು ಹೋಗುದು ಉಪ್ಪು ಹಾಕಿದ ಮೇಲೆ ಕೆಲಸ ಮಾಡಕ್ ನಿಂತ್ಕೊಂತವಲ್ಲ. ಇನ್ನೇನ್ ಮಾಡ್ತಾವಳಣ್ಣ, ಒಳಗೆ ಕುರ್ಚಿ ಗಲಾಟೆ ಇನ್ನ ಮುಗ್ದಿಲ್ವಲ್ಲ. DK ಬೇರೆ ನವೆಂಬರ್ ಡೆಡ್ ಲೈನ್ ಅಂದೈತಿ. ಅದ್ಯಾರಿಗೆ ಡೆಡ್ ಲೈನ್ ಕೊಡ್ತೈತೋ ಕಾಣೆ ಕನ್ನಡಿಯಪ್ಪ. ಶಿವನಿ ಶಂಭುಲಿಂಗ. ಕನ್ನಡ